ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಲೇಬೇಕೆಂಬ ಹಕ್ಕೊತ್ತಾಯವನ್ನು ಮಂಡಿಸುವ ಮೂಲಕ ಸೋಮವಾರದಂದು ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರಕ್ಕೆ ಧಿಕ್ಕಾರ, ವಿಲೀನ ಬೇಡ, ವಿಲೀನ ಬೇಡ, ವಿಲೀನ ಬೇಡ, ಕೊಡಗು ವಿವಿ ವಿಲೀನ ಬೇಡ, ಕೊಡಗು ವಿವಿ ವಿಲೀನ ಬೇಡ, ವಿಲೀನ ಬೇಡ, ವಿಲೀನ ಬೇಡ, ಕೊಡಗು ವಿವಿ ವಿಲೀನ ಬೇಡ, ಹೋರಾಟ 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 ಹೋರಾಟ, ವಿವಿಗಾಗಿ ಹೋರಾಟ, ವಿವಿಗಾಗಿ ಹೋರಾಟ, ಹೋರಾಟ ಹೋರಾಟ, ವಿವಿಗಾಗಿ ಹೋರಾಟ. ಕೇಳಿರಿ ಸರ್ಕಾರ, ಕೇಳಿರಿ ನಮ್ಮಯ ಕೂಗನ್ನ, ನಮ್ಮಯ ಕೂಗನ್ನ, ವಿಲೀನ ಬೇಡ, ವಿಲೀನ ಬೇಡ, ವಿಲೀನ ಬೇಡ, ವಿಲೀನ ಬೇಡ, ಕೊಡಗು ವಿವಿ ವಿಲೀನ ಬೇಡ, ಕೊಟ್ಟು ಕಸಿಯುವ ಹುನ್ನಾರ, ಕೈಬಿಡಬೇಕು ಸರ್ಕಾರ, ಕೈಬಿಡಬೇಕು ಸರ್ಕಾರ, ಕೊಟ್ಟು ಕಸಿಯುವ ಹುನ್ನಾರ, ಕೈಬಿಡಬೇಕು ಸರ್ಕಾರ, ಕೈಬಿಡಬೇಕು ಸರ್ಕಾರ. ಕೇಳುತ್ತೇವೆ ಕೇಳುತ್ತೇವೆ, ನಮ್ಮಯ ಹಕ್ಕನ್ನು ಕೇಳುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಏನು ರಾಜ್ಯ ಸರ್ಕಾರ ಜಿಲ್ಲೆಯ ವಿವಿಯನ್ನು ರದ್ದು ಮಾಡಬೇಕು, ವಿಲೀನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದಟತನದ ವರ್ತನೆಯನ್ನು ಮಾಡಿತ್ತು. ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹಿಂದೆ ಕೂಡ ಹೋರಾಟದ ಎಚ್ಚರಿಕೆಯನ್ನು ನೀಡಿತ್ತು. ಆದರೆ ವಿದ್ಯಾರ್ಥಿಗಳ ಬದುಕನ್ನು ತ್ರಿಶಂಕು ಸ್ಥಿತಿಯಲ್ಲಿ ಅಡಕತ್ತೇರಲ್ಲಿ ಇಟ್ಟು ಇವತ್ತು ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜೊತೆಗೆ ಅಧಿಕಾರಿಗಳು ಒಂದು ಆಟವನ್ನು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಹೊಸ ದಾಖಲಾತಿಗೆ ಪ್ರವೇಶ ಆಗಬೇಕು, ಇಂದಿನ ಸಾಲಿನ ವಿದ್ಯಾರ್ಥಿಗಳ ಬದುಕು ನಿಶ್ಚಿತೆಯಿಂದ ಆಗಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು, ಸ್ಪಷ್ಟವಾದ ಉದ್ದೇಶವನ್ನು ಕೊಡಬೇಕಿತ್ತು. ಆದರೆ ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಆಡಳಿತ ವರ್ಗ ಕಣ್ಣು ಮುಚ್ಚಿ ಕೂತಿದೆ. ವಿದ್ಯಾರ್ಥಿಗಳನ್ನ ಬಯಲಿಗೆ ತರುವಂಥ ಬದುಕನ್ನು ಬಯಲಿಗೆ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಈ ಹಿಂದೆ ಕೂಡ ತನ್ನ ಸ್ಪಷ್ಟ ನಿಲುವನ್ನು ನಿರೂಪಿಸಿತ್ತು. ಅದನ್ನು ಮತ್ತಷ್ಟು ಪ್ರಬಲವಾಗಿ ಹೋರಾಟವನ್ನು ಮಾಡಲಿಕ್ಕೆ ಸೋಮವಾರಪೇಟೆಯಿಂದ ನಾಂದಿಯನ್ನು ಹಾಡ್ತಾ ಇದ್ದೀವಿ. ಸಂಘಟನೆ ಕಡೆಯಿಂದ ಹೊಸ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದಲೇ ಬರಬೇಕು. ನಾವು ಅವರಿಗೆ ಯಾವ ರೀತಿಯ ಒಂದು ಆಶಾದಾಯಕ ಬೆಳವಣಿಗೆಗೆ ಹೇಳಲಿಕ್ಕೆ ಅನುಕೂಲವಾದ ಪರಿಸ್ಥಿತಿಲಿ ಇಲ್ಲ. ಯಾಕೆಂತೇಳಿದ್ರೆ ವಿವಿ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಇರಬೇಕು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳಿದ್ದಾರೆ. ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಸ್ಥಳೀಯ 2 ಶಾಸಕರು, ಮಂತರ್ಗೌಡರು ಮತ್ತು ಪೊನ್ನಣ್ಣವರು ಇಬ್ಬರೊಳಗೆ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಂತರ ಜೆಸಿ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಟನಾ ಸಭೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ಮಾತನಾಡಿ, ಕೊಡಗು ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವುದು ಅಥವಾ ವಿಲೀನಗೊಳಿಸುವುದಕ್ಕೆ ಮುಂದಾದರೆ ಅದರ ದುಷ್ಪರಿಣಾಮವನ್ನು ಸರ್ಕಾರವೇ ಎದುರಿಸಬೇಕಾಗುತ್ತದೆ ಎಂದರು. ಕೊಡಗು ವಿಶ್ವವಿದ್ಯಾಲಯವನ್ನು ವಿಲೀನ ಮಾಡುವುದಿಲ್ಲ ಎಂದು ಇದುವರೆಗೂ ಸರ್ಕಾರ ಅಧಿಕೃತ ಹೇಳಿಕೆ ನೀಡಿಲ್ಲ. ಇದರಿಂದ ವಿದ್ಯಾರ್ಥಿಗಳು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ, ವಿಶ್ವವಿದ್ಯಾಲಯಕ್ಕೆ ಸೇರಲು ಭಯಪಡುತ್ತಿದ್ದಾರೆ ಎಂದರು. ಜನಪ್ರತಿನಿಧಿಗಳು, ಅಧಿಕಾರಿಗಳು ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲೆಯ ಶಾಸಕರುಗಳು ಕೂಡ ಇದರ ಕುರಿತು ಸ್ಪಷ್ಟ ನಿಲುವು ವ್ಯಕ್ತಪಡಿಸುತ್ತಿಲ್ಲ ಎಂದರು. ವಿಶೇಷವಾದ ಅನ್ಯಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ತಡ್ಕೊಂಡಿರ್ತಕ್ಕಂಥ ಕೊಡಗಿನ ಪರವಾಗಿ ನೀವೆಲ್ಲರೂ ಕೂಡ ನಿಲ್ಲಬೇಕು.
ಕೊಡಗು ವಿವಿಯನ್ನ ಉಳಿಸುವಂತ ಕೆಲಸವನ್ನ ನೀವು ಮಾಡಬೇಕು. ನೀವೇನಾದ್ರೂ ಹೋರಾಟ ಕೈ ಕೊಟ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಟ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬರ್ತೀವಿ. ಕೇವಲ ಇನ್ನೊಂದೆರಡು ವರ್ಷ ಮಾತ್ರ ಈ ವಿವಿಯನ್ನ 2-3 ವರ್ಷ ಮುಂದುವರಿಸಿದ್ರೆ ಕೇಂದ್ರದ ನೆರವು ಕೂಡ ಸಿಗುತ್ತೆ. ಕೇಂದ್ರೀಯ ಅನೇಕ ಸಂಸ್ಥೆಗಳ ಒಡಂಬಡಿಕೆಗಳು ಸಿಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಂದ ಕೂಡ ಬರ್ತಾರೆ, ಹೊರ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಏನು ಕುಗ್ರಾಮವಾಗಿರ್ತಕ್ಕಂಥ ಹಳವಾರ ಮತ್ತಷ್ಟು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈಗ ಇರ್ತಕ್ಕಂಥ ಸ್ಥಿತಿಯನ್ನ ಮುಂದುವರಿಸಬೇಕು. ಜೊತೆಗೆ ಈ ಒಂದು ವಿಶ್ವವಿದ್ಯಾಲಯವನ್ನ ಮತ್ತಷ್ಟು. ಸಭೆಯಲ್ಲಿ ಪಾಲ್ಗೊಂಡಿದ್ದ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಮಾತನಾಡಿ, ಸರ್ಕಾರ ಕೂಡಲೇ ವಿಶ್ವವಿದ್ಯಾಲಯಕ್ಕೆ ಅಗತ್ಯವಿರುವ ಅನುದಾನ ಬಿಡುಗಡೆಗೊಳಿಸಬೇಕು. ತಕ್ಷಣವೇ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಹೆಸರನ್ನು ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಎಂದು ಮನವಿ ಮಾಡಿದರು. ಈ ಹಿಂದೆ ಕೊಡಗು ರಾಜ್ಯವಾಗಿದ್ದಾಗ ಸಮೃದ್ಧವಾಗಿತ್ತು. ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ಯಾವುದೇ ಸರ್ಕಾರಗಳು ಹೆಚ್ಚಿನ ಭರವಸೆ ಈಡೇರಿಸಲಿಲ್ಲ. ಈಗ ವಿಶ್ವವಿದ್ಯಾಲಯವನ್ನು ರದ್ದು ಮಾಡುವ ಹಂತಕ್ಕೆ ತಲುಪಿದ್ದಾರೆ ಎಂದರು. ರೈತರು, ಬಡವರು, ಕೂಲಿ ಕಾರ್ಮಿಕರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಪಂಗಡದವರು ವಿಶ್ವವಿದ್ಯಾಲಯದಲ್ಲಿ ಕಲಿಯುತ್ತಿದ್ದಾರೆ ಎಂದರು. ಹಾಗೆ ಕೊಡಗು ವಿವಿ ಉಳಿಸ್ಬೇಕಂತ ಹೇಳುವಂತ ಆ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿಗಳನ್ನ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಶಿಕ್ಷಣ ಸಚಿವರನ್ನ ಭೇಟಿ ಮಾಡೋದಕ್ಕೆ ಆ ತಂಡದಲ್ಲಿ ನಾನು ಭಾಗವಾಗಿ ಹೋಗಿದ್ದೆ. ಸೋಮವಾರಪೇಟೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಹೋಗಿದ್ದೆ. ಅಲ್ಲಿ ತಿಳಿದು ಬಂದಂತ ವಿಷಯ ಏನಂತ ಹೇಳಿದ್ರೆ, ವಿಶ್ವ ಮಟ್ಟದಲ್ಲಿ ನಮಗೆ ರೆಕಗ್ನೈಸೇಷನ್ ಇಲ್ಲ ಕೊಡಗು ವಿವಿಗೆ ಅಂತ ಹೇಳುವಂಥದ್ದು ನಾನು ಕೇಳಿದ್ರೆ ಅವ್ರು ಹೇಳುವಂತ ಮಾತಿಗೆ ನಿಜವಾಗಿ ನಾಚಿಕೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನೋ ಬೇರೆ ಎಲ್ಲೋ ಓದೋದಕ್ಕೆ ಹೋದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವಂತದ್ದ. ನಮ್ಮ ಕೊಡಗಿನಲ್ಲಿ ಒಂದು ಒಳ್ಳೆ ಸಂಸ್ಥೆನ ಹುಟ್ಟುಹಾಕಿ ಕುಲಸಚಿವರುಗಳನ್ನ ನೇಮಕ ಮಾಡಿಕೊಂಡು ಅವರಿಗೆ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಉನ್ನತ ವ್ಯಾಸಂಗಕ್ಕೆ ಹೊರಗಡೆ ಹೋಗುವಂತದ್ದನ್ನ ಬಿಟ್ಟು ನಮ್ಮಲ್ಲೇ ಓದಿದ್ರೆ, ಈಗ ಕೊಡಗಿನ ಪರ್ಸೆಂಟೇಜ್ಗಳನ್ನ ಹೇಳಿದ್ರು, ಉನ್ನತ ವ್ಯಾಸಂಗ ಮಾಡದ ಇರುವಂತ ಪರ್ಸೆಂಟೇಜು 15-20 ಒಳಗಿರುವಂತದ್ದು. ಅದೇ ಬೇರೆ ಜಿಲ್ಲೆಗಳಲ್ಲಿ ವರ್ಗ ಇರೋದ್ರಿಂದ ದೂರದಲ್ಲಿ ಹೋಗಿ ಓದಿಸೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಮ್ಮಲ್ಲಿ ಈ ಉನ್ನತ ಶಿಕ್ಷಣ ಮಾಡ್ತಾ ಇರುವಂತರ ಸಂಖ್ಯೆ ಕಡಿಮೆ ಇದೆ. ನಮ್ಮ ಕೊಡಗು ವಿವಿನ ಉಳಿಸೋದ್ರಿಂದ ಉನ್ನತ ಶಿಕ್ಷಣ ಮತ್ತೆ ಅವರ ಬದುಕು ಕಟ್ಕೊಳ್ಳೋದಕ್ಕೆ ಒಂದು ದಾರಿಯಾಗುತ್ತೆ. ನಾವು ಸರ್ಕಾರ ಮಟ್ಟದಲ್ಲಿ ಎಷ್ಟು ಒತ್ತಡ ತಂದು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೊಡಗಿನಾದ್ಯಂತ ಇಬ್ಬರು ಶಾಸಕರು ಸೇರಿ, ಸಾರ್ವಜನಿಕರು ಸೇರಿ, ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳಿಂದ ಒಟ್ಟಿಗೆ ಒಂದು ಒಕ್ಕೋರಲಿನ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಆಗ್ಬೇಕು. ಉಳಿಸ್ಕೊಳ್ಳುವಂತದ್ದಾದ್ರೆ ಮುಂದೆ ಒಂದಿನ ನಾವು ಬೇರೆ ಮಂಗಳೂರು ವಿವಿನೋ ಮೈಸೂರು ವಿವಿನೋ ಇನ್ಯಾವುದೋ ಬೇರೆ ಬೆಂಗಳೂರಲ್ಲಿರುವಂತ ಬೇರೆ ಹೆಸರುಗಳನ್ನ ಹೇಳ್ತೀವಿ. ಅಂತ ಹೆಸರು ಮುಂದೆ ಒಂದಿನ ನಮ್ಮ ಕೊಡಗಿನ ವಿವಿಗೂ ಬರುವಂತ ಕಾಲ ಇದೆ ಅಂತ ಹೇಳುವಂತ ಒಂದು ವಿಶ್ವಾಸನ ಹೇಳ್ತಾ, ಪ್ರತಿಭಟನಾ ಸಭೆಯಲ್ಲಿ ಕಾರ್ಯದರ್ಶಿ ಮಂಜುನಾಥ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸಂಧ್ಯಾ ಗಣೇಶ್, ನಗರಾಧ್ಯಕ್ಷ ಮಂಜುನಾಥ್, ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕು ಅಧ್ಯಕ್ಷರು, ತಾಲೂಕು ಮತ್ತು ಹೋಬಳಿ ಘಟಕದ ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಲೇಬೇಕೆಂದು ಆಯೋಜಿಸಲಾಗಿದ್ದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ KN ದೀಪಕ್ ಮಾತನಾಡಿದರು.